Hey guys! Hey guys, welcome back to LBW show. ಗೈಸ್ ಲಾಸ್ಟ್ 2-3 ಡೇಸ್ ಇಂದ ವಿಡಿಯೋ ಬರಕ್ ಆಗಿರ್ಲಿಲ್ಲ, ಸ್ವಲ್ಪ ಬಿಸಿ ಇದ್ವಿ. ಸೊ ಸ್ವಲ್ಪ ಕೆಲಸ ಇತ್ತು, ಸೊ ಅದರಿಂದ ಇನ್ಮೇಲೆ ಆ ತರ ಮಾಡಲ್ಲ, ಕಂಟಿನ್ಯೂ ಮಾಡ್ತೀವಿ ವಿಡಿಯೋಸ್ ನ. ಗೈಸ್ ನಿನ್ನೆ ಗೈಸ್ ಆಡಿದ ಮ್ಯಾಚ್ ಮಾತ್ರ ಗೈಸ್ ಸಕ್ಕದಾಗಿದ್ರು ಮಾತ್ರ. ನಿನ್ನೆ 3 ಮ್ಯಾಚ್ ಕೂಡ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಇಷ್ಟ ದಿನ ನಡೆದಿರೋ ವರ್ಲ್ಡ್ ಕಪ್ ಮ್ಯಾಚಸ್ ಅಲ್ಲಿ ನಿನ್ನೆ ತುಂಬಾ ಇಂಟ್ರೆಸ್ಟಿಂಗ್ ಡೇ ತರ ಇದ್ದಿದ್ದು. ಹೌದು, ಸಕ್ಕದಾಗಿ ಆಡಿದ್ ಮಾತ್ರ. ನಿನ್ನೆ ಫಸ್ಟ್ ಮ್ಯಾಚ್ ಬಗ್ಗೆ ಬರ್ಬೇಕು ಅಂತಂದ್ರೆ ಗೈಸ್ ಫಸ್ಟ್ ಮ್ಯಾಚ್ ಏನ್ ಗೈಸ್ ಮ್ಯಾಚ್ ಮಾತ್ರ ಸಕ್ಕದಾಗಿ ಆಡಿದ್ರು ಮಾತ್ರ. ನಿನ್ನೆ ಫಸ್ಟ್ ಮ್ಯಾಚ್ ಆಗಿದ್ದು ಅಫ್ಘಾನಿಸ್ತಾನ ಮತ್ತೆ ಸೌತ್ ಆಫ್ರಿಕಾ. ಅಫ್ಘಾನಿಸ್ತಾನ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡಿದ್ದು, ಸೌತ್ ಆಫ್ರಿಕಾ ಬ್ಯಾಟಿಂಗ್ ಆಡಿದ್ದು. ಆಯ್ತಾ ಪವನ್, ನಿನ್ನೆ ನೀನೇ ಹೇಳ್ಪವನ್ ಹೆಂಗಿತ್ತು ಅಂತ. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಬ್ಯಾಟಿಂಗ್ ಬಗ್ಗೆ ಬರೋಣ. ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬಂದು ಮಾರ್ಕ್ರಮ್ ಅಷ್ಟೊಂದು ಆಡಿಲ್ಲ. ರಿಕಲ್ಟನ್ ಮತ್ತೆ ಡಿಕಾಕ್ ತಗೊಂಡೋದ್ರು ಗೇಮ್ ನ. ಆಕ್ಚುಲಿ ಇಬ್ರು ಸಿಮಿಲರ್ ಬ್ಯಾಟ್ಸ್ಮನ್, ಒಂದೇ ತರ ಸ್ಟೈಲ್ ಇದೆ. ಬಟ್ ಇವ್ರ ಹೈಟ್ ಸ್ವಲ್ಪ ಇದಾರೆ, ಇವ್ರ ಹೈಟ್ ಸ್ವಲ್ಪ ಕಡಿಮೆ ಇದ್ದಾರೆ. ಅಂಡ್ ಹೇಗಿತ್ತು, ತುಂಬಾ ಚೆನ್ನಾಗಿತ್ತು ಅವ್ರ ಬ್ಯಾಟಿಂಗು. ಗೈಸ್ ಅವ್ರು ಹೊಡಿತಿದ್ ಶಾರ್ಟ್ ಗಳು ಹೆಂಗಿತ್ತು ಅಂದ್ರೆ ಸಕ್ಕದ ಹೊಡಿತಿದ್ರು ಮಾತ್ರ. ತುಂಬಾ ಚೆನ್ನಾಗಿ ಆಡಿದ್ ಬ್ಯಾಟಿಂಗ್. ಅವ್ರಿಬ್ರೆ ತುಂಬಾ ಇಂಪ್ಯಾಕ್ಟ್ ಮಾಡಿದ್ರು ಅವ್ರ ಟೀಮ್ ಅಲ್ಲಿ. ಅವ್ರು ಬಿಟ್ರೆ ಬೇರೆ ಯಾರು ಅಷ್ಟು ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಬ್ರೆವಿಸ್, ಆಮೇಲೆ ಮಿಲ್ಲರ್, ಆಮೇಲೆ ಸ್ಟೋಕ್ಸ್ ಯಾರು ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಆಯ್ತಾ. ಸೊ ಆಕ್ಚುಲಿ 12 ಓವರ್ಸ್ಗೋ 13 ಓವರ್ಸ್ಗೋ 100 ಸ್ಕೋರ್ಸ್ ಹೋಗ್ಬಿಟ್ಟಿತ್ತು. ಹೌದು. ಆಮೇಲೆ ರಶೀದ್ ಖಾನ್ ಬಂದಿದ್ ಬೌಲಿಂಗ್ ಅಲ್ಲಿ ಒಂದೇ ಓವರ್ ಅಲ್ಲಿ 2 ವಿಕೆಟ್. ಅದು ಸೆಟಲ್ಡ್ ಬ್ಯಾಟ್ಸ್ಮನ್ ಇಬ್ರು ಅವ್ರ ವಿಕೆಟೇ ತೆಗೆದ್ರು. ಅಲ್ಲಿಂದ ಗೇಮ್ ಚೇಂಜ್ ಆಗ್ಬಿಟ್ಟು. ಅಲ್ಲಿಂದ ಯಾರೋ ಅಷ್ಟೊಂದು ಆಡಿಲ್ಲ ಸೌತ್ ಆಫ್ರಿಕಾಗೆ. ನಮ್ಮ ಅಫ್ಘಾನಿಸ್ತಾನ ಬೌಲಿಂಗ್ ಅಷ್ಟು ಇಂಪ್ರೆಸ್ ಮಾಡಲಿಲ್ಲ ನಮ್ಗೆ. ಸೊ ಅವ್ರಿಗೆ ಇದ್ದಿದ್ ರೆಪ್ಯುಟೇಷನ್ ಬೌಲಿಂಗ್. ಹೌದು, ಅಫ್ಘಾನಿಸ್ತಾನ ಅಂತ ಅಂದ್ರೆ ಬೌಲರ್ಸ್ ಸ್ಪಿನ್ನರ್ಸ್ ಅಂತಾನೆ ಬರೋದು. ಸೊ ಅವ್ರ ಕಡೆ ಅಷ್ಟು ಇಂಪ್ಯಾಕ್ಟ್ ಮಾಡ್ಲಿಲ್ಲ. ನೂರ್ ಅಹಮದ್ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಬಟ್ ಮಾಡಿದ್ರು ಬೇರೆ ಕಡೆ ಎಲ್ಲ ಮಾಡಿದ್ರು ಇಂಪ್ಯಾಕ್ಟ್. ಹೌದು, ಅಂದ್ರೆ ಬೇರೆ ಕಡೆ ಮಾಡೋದು ಹೇಳ್ತೀನಿ ನೆಕ್ಸ್ಟ್. ಬಟ್ ಬೌಲಿಂಗ್ ಅಂತ ಬಂದಾಗ ಅಷ್ಟು ಇಂಪ್ಯಾಕ್ಟ್ ಮಾಡ್ಲಿಲ್ಲ. ರಶೀದ್ ಖಾನ್ ತುಂಬಾ ಚೆನ್ನಾಗಿ ಆಡಿದವರು, ಸಖತ್ತಾಗಿ ಆಡಿದ್ರು. ಸೊ ಗೈಸ್ ಇವಾಗ ನಮ್ದು ಅಫ್ಘಾನಿಸ್ತಾನ ಬ್ಯಾಟಿಂಗ್ ಬಗ್ಗೆ ಬರ್ಬೇಕು ಅಂತ ಅಂದ್ರೆ ಒಬ್ರೇ ಚೆನ್ನಾಗಿ ಆಡಿದ್ದು ರಹಮಾನ್ ಅಲ್ಲ ಗುರ್ಬಾಸ್. ಅವ್ರೊಬ್ರೇ ಚೆನ್ನಾಗಿ ಆಡಿದ್ದು. ಹೋಯ್ತಾ ಯಾರು ಚೆನ್ನಾಗಿ ಆಡ್ಲಿಲ್ಲ. ನನಗೆ ಅನಿಸ್ತು ಸೋತೋಗ್ತಾರೆ ಅಂತ ಇದ್ದ ಟೈಮ್ ಅಲ್ಲಿ ಬಂದಿದ್ ರಶೀದ್ ಖಾನ್. ಗೈಸ್ ರಶೀದ್ ಖಾನ್ ನಿನ್ನೆ ಒಂದ್ ಶಾಟ್ ಹೊಡಿತಾರೆ ರಬಾಡಾಗೆ. ಯಾರ್ ಕಡೆ ಆಗ್ತದೆ ಹಿಂಗ್ ಕೊಡ್ತಾರೆ ಸುಮ್ನೆ ಬ್ಯಾಟ್ ನ, 4 ಆಗುತ್ತೆ. ಅದು ಹರ್ಷಿತ್ ರಾಣಾ ಆಗಲ್ಲ, ರಬಾಡಾಗೆ ಹೊಡೆದಿದ್. ಗೈಸ್ ಹೆಂಗಿತ್ತು ಸಖತ್ ಪೇಸ್ ಅಲ್ಲಿ ಹಾಕಿದ್ ಬಾಲ್, ಪಕ್ಕ ವಿಕೆಟ್ ಅನ್ಕೊಂಡ್ವಿ. ಬ್ಯಾಟಿಂಗ್ ಅಡ್ಡ ಕೊಟ್ಬಿಟ್ಟು 4 ಹೋಗಿದ್ದು. ಸೂಪರ್ ಆಗಿತ್ತು ಶಾಟ್ ಮಾತ್ರ ಅದು. ಸೊ ಅವ್ರು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆಮೇಲೆ ನಾವು ಹೋಪ್ ಕಳ್ಕೊಬಿಟ್ಟಿದ್ವಿ ಎಲ್ರು, ಯಾವ್ದೇ ಕಾರಣ ಗೆಲ್ಲಲ್ಲ ಅಂತ. ಅವಾಗ ಬಂದಿದ್ದು ನೂರ್ ಅಹಮದ್. ಇಲ್ಲಿ ಇಂಪ್ಯಾಕ್ಟ್ ಮಾಡಿದ್ರು ನೂರ್ ಅಹಮದ್. ಗೈಸ್ ಏನ್ ಗೈಸ್ ಆಡಿತ್ತು. ಸೋತೋಗ್ತಿರೋ ಮ್ಯಾಚ್ ನ ಟೈ ಮಾಡಿದ್ದೆ ನೂರ್ ಅಹಮದ್. ಅದು ಯಾರ ಬಾಲಿಗೆ 6 ಹೊಡೆದಿದ್ದು? ರಬಾಡಾ ಬಾಲಿಗೆ. ಆಮೇಲೆ ಇನ್ನೊಂದ್ ಹೇಳ್ಬೇಕಂದ್ರೆ ಗೈಸ್ ಆಕ್ಚುಲಿ ಲಾಸ್ಟ್ ಬಾಲ್ 3 ಬಾಲ್ ಅಲ್ಲಿ 2 ರನ್ ಬೇಕಾಗಿರುತ್ತೆ. 1 ವಿಕೆಟ್ ಇರುತ್ತೆ ಹ್ಯಾಂಡ್. ಸೊ ಅವರು ಕವರ್ಸ್ ಹೊಡಿತಾರೆ ಬಾಲ್ ನ. ಅದು 4 ಹೋಗೋ ತರ ಇರುತ್ತೆ, ಬಟ್ 4 ಹೋಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ 2 ರನ್ ನೋಡ್ಬೇಕಾಗಿರುತ್ತೆ ಗೆಲ್ಲಕ್ಕೆ. ಅಲ್ಲಿ ಫರೂಕ್ಗೆ ರನ್ಔಟ್ ಆಗ್ತಾರೆ. ಅಲ್ಲಿ ತುಂಬಾ ಲೇಜಿ ಆಗಿದ್ರು ಅನ್ಸುತ್ತೆ ಫರೂಕಿ. ಒಂದ್ ಡೈವ್ ಹೊಡೆದಿದ್ರೆ ಅಂಡ್ ಆಲ್ಸೋ ಪ್ಲೇ ಆಫ್ ರೇಸ್ ಅಲ್ಲಿ ಇರ್ತಿದ್ರು. ಹೌದು, ಕೈಯಿಂದ ಮ್ಯಾಚ್ ಹೊಂಟೋಯ್ತು ಕೈಯಿಂದ. ಅಲ್ಲಿ ಟೈ ಆಗುತ್ತೆ. ಸೊ ಅಲ್ಲಿಂದ ಆಟ ಶುರು ಆಗೋದು. ಹೌದು, ಅಲ್ಲಿಂದ ಆಟ ಶುರು ಆಗೋದಂದ್ರೆ ಫಸ್ಟ್ ಸೂಪರ್ ಓವರ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದಿನ ಇಲ್ಲಿ ಬಂದು ಒಮರ್ ಜಾಯ್ ಫಸ್ಟ್ ಅಫ್ಘಾನಿಸ್ತಾನ ಅವ್ರು ಬ್ಯಾಟಿಂಗ್ ಆಡ್ತಾರೆ. ಒಮರ್ ಜಾಯ್ ಮತ್ತೆ ಗುರ್ಬಾಸ್ ಬರ್ತಾರೆ. ಅಂಡ್ ಬೌಲಿಂಗ್ ಅಲ್ಲಿ ಬಂದು ಲುಂಗಿ ಇರ್ತಾರೆ. ಲುಂಗಿ ಇರ್ತಾರೆ. ಅಂಡ್ ದೆನ್ ಒಳ್ಳೆ ಸ್ಕೋರ್ ತಗೊಂಡ್ ಬರ್ತಾರೆ ಅಫ್ಘಾನಿಸ್ತಾನ ಅವರು. ಅಂಡ್ ದೆನ್ ಬೌಲಿಂಗ್ ಅಲ್ಲೂ ಚೆನ್ನಾಗಿ ಆಗ್ತಿರ್ತಾರೆ ಫರೂಕಿ ಅವರು. ಬಟ್ ಲಾಸ್ಟ್ ಬಾಲ್ 7 ರನ್ ಬ್ರೆವಿಸ್ ಮತ್ತೆ ಮಿಲ್ಲರ್ ಬಂದಿರ್ತಾರೆ. ಸೊ ಬ್ರೆವಿಸ್ ಔಟ್ ಆಗಿ 6 ಔಟ್ ಆಗ್ತಾರೆ. ಆಮೇಲೆ ಬರೋ ಸ್ಟೆಪ್ಸ್ ಲಾಸ್ಟ್ ಬಾಲ್ 7 ರನ್ಸ್ ಬೇಕಾಗಿರುತ್ತೆ. 6 ಹೊಡೆದು ಮ್ಯಾಚ್ ಅಲ್ಲೂ ಟ್ರೈ ಮಾಡ್ತಾರೆ. ಹೆಂಗಿತ್ತು ಅಂದ್ರೆ ಬಾಯಿಗೆ ಬಂದ್ಬಿಟ್ಟಿತ್ತು ನನಗೆ ಅಂತ ಎಲ್ಲ ನೋಡ್ತಿ ಎಲ್ಲಾ ಪ್ರತಿಯೊಬ್ಬ ಫ್ಯಾನ್ಸ್ಗೂ ಬಾಯಿಗೆ ಬಂದಿತ್ತು ನೆನ್ನೆ. ಅಷ್ಟು ಸಖತ್ತಾಗಿ ಆಡಿದ್ದು. ನೆಕ್ಸ್ಟ್ ಬಂದಿದ್ದು ನಮ್ದು ಸ್ಟೆಪ್ಸ್ ಮತ್ತೆ ಮಿಲ್ಲರ್ ಅವರೇ ನಿಂತ್ಕೊಂಡ್ರು, ಆಚೆನೆ ಹೋಗ್ಲಿಲ್ಲ ಅವರು. ಅವ್ರು ನಿಂತ್ಕೊಂಡು ಗೈಸ್ 23 ರನ್ ಹೊಡೆದಿದ್ದು. ಹೆಂಗ್ ಹೊಡೆದ್ರು ಅಂದ್ರೆ ಗೈಸ್ ನಾಯಿ ಹೊಡೆದ್ರು ಮಾತ್ರ. ಆಯ್ತಾ, ಒಮರ್ ಜಾಯ್ ಹೊಡೆದಿದ್ದು. ಆಯ್ತಾ, ಮತ್ತೆ ಬ್ಯಾಟಿಂಗ್ ಬಂದು ಒಮರ್ ಜಾಯ್ ಮತ್ತೆ ನಬಿ ಬಂದಿದ್ದು ಬ್ಯಾಟಿಂಗ್ ಗೆ. ನಬಿ ಗೈಸ್ ಏನು ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಆಕ್ಚುಲಿ ನನ್ ತಿಳಿದು ನಬಿ ಬದಲು ಇವ್ರನ್ನ ಕಳ್ಸ್ಬೋದಿತ್ತು, ಗುರ್ಬಾಸ್ ನ. ಅವ್ನ ಹಂಗ್ ಹೇಳಕ್ಕಾಗಲ್ಲ. ಏನಕ್ಕಂದ್ರೆ ನಬಿ ಸ್ಪಿನ್ನರ್ ಚೆನ್ನಾಗಿ ಆಡ್ತಾರೆ. ಓಕೆ, ನೀನು ಆಡ್ತಾರೆ, ಎಲ್ಲೋ ಆಡಿದ್ದಾರೆ, ಗೇಮಿಗೆ ಬೇಡ. ಇಲ್ಲಿ ಬಂದು ಗುರ್ಬಾಸ್ ಚೆನ್ನಾಗಿ ಆಡಿದ್ದಾರೆ. 80 ರನ್ಸ್ ಹೊಡೆದಿದ್ದಾರೆ. ಒಪ್ಕೋತೀನಿ, ಯಾರ್ ಫಾರ್ಮ್ ಅಲ್ಲಿ ಅವರು ಅವ್ರನ್ನ ತಗೊಂಡ್ ಬರ್ಬೇಕು ನೀವು ಸೂಪರ್ ಓವರ್ ಅಲ್ಲಿ. ಹೇಳಿದ್ ಒಪ್ಕೋತೀನಿ ಪವನ್. ಬಟ್ ನನಗೇನ್ ಅನ್ಸುತ್ತೆ ಅಂದ್ರೆ ನಬಿ ಒಳ್ಳೆ ಚಾಯ್ಸೆ. ಯಾಕಂದ್ರೆ ಸ್ಪಿನ್ನರ್ಸ್ ಹೊಡೆಯೋದ್ ನೋಡಿದೀವಿ. ಒಂದ್ ಮ್ಯಾಚ್ ಅಂತ ತುಂಬಾ ಮ್ಯಾಚ್ ಹೊಡೆದಿದ್ದಾರೆ. ಬಟ್ ಆ ಮ್ಯಾಚ್ ಅಲ್ಲಿ ನಿನ್ನೆ ಪರ್ಟಿಕ್ಯುಲರ್ ಆ ಮ್ಯಾಚ್ ಮಾತ್ರ ಗುರ್ಬಾಸ್ ಆಡಿದ್ದು. ಸೊ ಗೈಸ್ ಫಸ್ಟ್ 2 ಬಾಲ್ ಡಾಟ್ ಆಗುತ್ತೆ, ಅಂದ್ರೆ 1 ವಿಕೆಟ್ ಆಗುತ್ತೆ. ನೆಕ್ಸ್ಟ್ 3 ಬಾಲ್ಸ್ 3 6 ಹೊಡೆದಿದ್ದು.
ಹೆಂಗಾಗೋಯ್ತು ಖುಷಿ ಅಂದ್ರೆ 4 ಬಾಲ್ ಅಲ್ಲಿ 4 ಸಿಕ್ಸ್ ಬೇಕಿತ್ತು, 3 ಬಾಲ್ ಅಲ್ಲಿ 3 ಸಿಕ್ಸ್ ಹೊಡೆದ್ರು. ನಾ ಲಾಸ್ಟ್ ಒಂದು 6 ಹೊಡಿತಾರೆ ಅಂತ ಎದ್ದಿಂದ್ಕೊಬಿಟ್ಟಿದೀನಿ. ಅದು ವೈಡ್ ಹೋಯ್ತು ಅದು ಬಾಲ್. ಇವಾಗ 1 ಬಾಲ್ 5 ರನ್ ಬೇಕಿತ್ತು, ಬೌಂಡ್ರಿ ಹೊಡೆದಿದ್ರೆ ಡ್ರಾ ಆಗುತ್ತೆ, ಮತ್ತೆ ಇನ್ನೊಂದು ಸೂಪರ್ ಓವರ್ ಆಗುತ್ತೆ. ಬಟ್ ಅಲ್ಲಿ ಏನಾದ್ರು ಮಹಾರಾಜ ಏನಾದ್ರು ಆ ಲಾಸ್ಟ್ ಬಾಲ್ ನ ಬಾಡಿ ಲೈನ್ ಕೊಟ್ಟಿದ್ರೆ ಅದು ಹೋಗಿ ಬೌಂಡ್ರಿ ಹೋಗ್ಬಿಡ್ತಿತ್ತು, ಪಕ್ಕ ಹೋಗಿರ್ತಿತ್ತು. ಅವರು ವೈಡ್ ಆರ್ಗರ್ ಹಾಕೋದು ಡೇವಿಡ್ ಮಿಲ್ಲರ್ ಕೈಗೆ ಹೋಗಿ ಕೂತ್ಕೊಂತ ಬಾಲ್, ಅದು ಕ್ಯಾಚ್ ಔಟ್ ಆಗಿದ್ದು. ಆದ್ರೆ ನಂಗೆ ಆಕ್ಚುಲಿ ಬೇಜಾರಾಗ್ತಿದೆ ಗೈಸ್, ಯಾಕಂದ್ರೆ ಅಫ್ಘಾನಿಸ್ತಾನ ಬರ್ಬೇಕಿತ್ತು. ಯಾಕಂದ್ರೆ ಅವರು ತುಂಬಾ ಒಳ್ಳೆ ಕ್ರಿಕೆಟ್ ಆಡಿರೋದು, ಅವರಿಗೆ ಏನು ಫೆಸಿಲಿಟೀಸ್ ಇಲ್ಲ, ಬಟ್ ಅವ್ರಿಗಂತ ಹೋಮ್ ಗ್ರೌಂಡ್ ಕೂಡ ಇಲ್ಲ ಎಲ್ಲೂನು. ಅವ್ರು UAE ಆಡ್ತಿರೋದು. ಸೊ ಇಂಡಿಯಾ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಅವ್ರು ಇರ್ಬೇಕಿತ್ತು ಗೈಸ್, ಅವ್ರು ಇದ್ದೇ ತುಂಬಾ ಇಂಪ್ಯಾಕ್ಟ್ ಆಗಿರೋದು. ಅವ್ರು ಇದ್ದಾಗೆಲ್ಲ ಗೈಸ್ ನಮಗೆಲ್ಲ ಬಾಯಿ ಬೋರ್ಸೋ ಮ್ಯಾಚ್ ಗಳೇ ಇರೋದು. ಈ ಲಾಸ್ಟ್ ಇಯರ್ ನೋಡಿದಿರಾ ವರ್ಲ್ಡ್ ಕಪ್ ಅಲ್ಲಿ ಮ್ಯಾಚ್ ಹೊಡೆದಿದ್ದು. ಸೊ ಅದಾಯ್ತಾ. ಅಂದ್ರೆ ಇನ್ನೊಂದ್ ಹೇಳ್ಬೇಕಂದ್ರೆ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಹಿಸ್ಟ್ರಿಲಿನೇ ಯಾರು ಇದುವರೆಗೂ ಸೂಪರ್ ಓವರ್ ಆಡಿಲ್ಲ. ನಿನ್ನೆ ಆಡಿದ ಅಫ್ಘಾನಿಸ್ತಾನ ಸೌತ್ ಆಫ್ರಿಕಾ, ಅದು 2 ಸೂಪರ್ ಓವರ್. ಅಫ್ಘಾನಿಸ್ತಾನ ಎಷ್ಟು ಇದ್ ಮಾಡ್ತಿದ್ವಿ ಅಂದ್ರೆ ಒಂಥರ ಅವರು ನಮ್ಗೆ ಕ್ಲೋಸ್ ಆಗ್ಬಿಟ್ಟವ್ರೆ. ಈ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಪ್ಲೇಯರ್ಸ್ ಹೇಗೆ ಆ ತರ ನಮ್ಗೆ ತುಂಬಾ ಒಳ್ಳೆ ಕ್ರಿಕೆಟ್ ಆಡ್ತಿದೆ. ಅದಕ್ಕಿಂತ ಹೆಚ್ಚಾಗಿ ತುಂಬಾ ಒಳ್ಳೆ ಕ್ರಿಕೆಟ್ ಇದೆ, ಟ್ಯಾಲೆಂಟ್ ತುಂಬಾ ಚೆನ್ನಾಗಿದೆ ಅವ್ರ ಕಡೆ. ಸೊ ನಿನ್ನೆ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ಗೆದ್ಬಿಟ್ಟು ಆಲ್ಮೋಸ್ಟ್ ಅಫ್ಘಾನಿಸ್ತಾನ ಮನೆ ಕಳಿಸಿದ್ದಾರೆ. ಸೊ ಪಾಸಿಬಿಲಿಟೀಸ್ ಅಷ್ಟೊಂದಿಲ್ಲ. ಹೌದು, ಸೆಕೆಂಡ್ ಮ್ಯಾಚ್ ಬರ್ಬೇಕಂತ ಅಂದ್ರೆ ಆಸ್ಟ್ರೇಲಿಯಾ ಮತ್ತೆ ಐರ್ಲೆಂಡ್. ಆಸ್ಟ್ರೇಲಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿದ್ರು ತಗೊಂಡ್ಬಿಟ್ರು ಗೈಸ್. ಆಸ್ಟ್ರೇಲಿಯಾದಲ್ಲಿ ನಮ್ಮ ಕ್ಯಾಪ್ಟನ್ ಕೂಡ ಇರ್ಲಿಲ್ಲ. ಸೊ ಅದರಿಂದ ಇಂಗ್ಲಿಷ್ ಮತ್ತೆ ಹೆಡ್ ಓಪನಿಂಗ್ ಬಂದಿದ್ದು. ಹೆಡ್ ಅಷ್ಟು ಇಂಪ್ಯಾಕ್ಟ್ ಮಾಡಕ್ ಆಗಿಲ್ಲ, ಬಟ್ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಇನ್ನಿಂಗ್ಸ್ ಬಿಲ್ಡ್ ಮಾಡೋದು. ನಂಬರ್ 3 ಬಂದು ಕ್ಯಾಮ್ರನ್ ಗ್ರೀನು ಒಂದ್ 2 ಸಿಕ್ಸ್ ಹೊಡೆದ್ರು. ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ಅನ್ನೋ ಅಷ್ಟರಲ್ಲಿ ಕ್ಯಾಚ್ ಕೊಡ್ ಔಟ್ ಆಗಿದ್ದು ಮಿಡ್ ವಿಕೆಟ್ ಅಲ್ಲಿ. ಅಂಡ್ ಆಲ್ಸೋ ಮಾರ್ಕಸ್ ಸ್ಟೋನಿಸ್ ಏನಕ್ಕೆ ಬಂದಿಲ್ಲ ಅಂದ್ರೆ ಇಂಜುರಿ ಆಗಿದೆ. ಇಂಟರ್ನಲ್ ಇಂಟರ್ನಲ್ ಟೆಸ್ಟಿಕ್ಯುಲರ್ ಬ್ಲೀಡಿಂಗ್ ಆಗಿದೆ. ಸೊ ಅವ್ರ ಬದಲು ಯಾರು ಬರ್ತಿದ್ದಾರೆ ಹೇಳಿ? ಸ್ಟೀವ್ ಸ್ಮಿತ್ ಬರ್ತಿದ್ದಾರೆ. ಸ್ಟ್ರೈಕ್ ಕೊಡದೇ ಇರೋ ಸ್ಟೀವ್ ಸ್ಮಿತ್ ಬರ್ತಿದ್ದಾರೆ. ತುಂಬಾ ಚೆನ್ನಾಗಿ ಆಡಿದ್ದು. ಅದಾದ್ಮೇಲೆ ನಮ್ ಸ್ಟೋನಿಸ್ ಬಂದಿದ್ದು, ಅವರು ಒಳ್ಳೆ ಇಂಪ್ಯಾಕ್ಟ್ ಮಾಡಿದ್ರು. ಮತ್ತೆ 44 ರನ್ಸ್ ಅನ್ನ ಹೊಡೆದ್ರು ಅವರು 29 ಬಾಲ್ ಅಲ್ಲಿ. ಅಂದ್ರೆ ಫಿನಿಶಿಂಗ್ ಮಾಡ್ಕೊಟ್ಟಿದ್ದು ಅವರೇನೆ ತುಂಬಾ ಚೆನ್ನಾಗಿ. ಐರ್ಲೆಂಡ್ ಬೌಲಿಂಗ್ ಅಷ್ಟು ಇರ್ಲಿಲ್ಲ ಎಲ್ಲೂನು. ಮಾರ್ಕ್ ಎಡರ್ ಮಾತ್ರ 2 ವಿಕೆಟ್ ತೆಗೆದು 4 ಓವರ್ ಅಲ್ಲಿ, ಬಟ್ 44 ರನ್ಸ್ ಕೊಟ್ಟಿದ್ರು. ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಐರ್ಲೆಂಡ್ ಬ್ಯಾಟಿಂಗ್ ಬರೋ ಹೇಳ್ಬೇಕಂದ್ರೆ ಫಸ್ಟ್ ಓವರ್ ಅಲ್ಲೇ ಅವರು ಹಾರ್ಡ್ ಹಿಟರ್ ಪಾಲ್ ಸ್ಟರ್ಲಿಂಗ್ ಅವ್ರು ಬಂದು ರಿಟೈರ್ಡ್ ಔಟ್ ಆಗ್ಬೋದು. ಅವರಿಗೆ ಏನೋ ಕಾಲಲ್ಲಿ ನಿಗಲ್ ಆಯಿತು ಅನ್ಸುತ್ತೆ, ಅದರಿಂದ ಆಚೆ ಹೋದ್ರು. ಅದಾದ್ಮೇಲೆ ಯಾರು ಅಷ್ಟು ಆಡ್ಲಿಲ್ಲ. ಆಮೇಲೆ ಡಾಕ್ರೆಲ್ ಅಂತ ಒಬ್ರು ಇದಾರೆ, ಅವ್ರು ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ಲಿಲ್ಲ, ಸ್ವಲ್ಪ ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರು ಅಷ್ಟೇ. ಹೀನಾ ಇವಾಗ ಸೋಲಕ್ಕಿಂತ ಸ್ವಲ್ಪ ಸ್ಕೋರ್ ಕೊಟ್ಟರು ಬೋರ್ಡ್ ಮೇಲೆ ಅಷ್ಟೇ. ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ ಈ ಸೆಕೆಂಡ್ ಮ್ಯಾಚ್ ಅಲ್ಲಿ. ನಮ್ ಥರ್ಡ್ ಮ್ಯಾಚ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೇಥನ್ ಎಲಿಸ್ ಮತ್ತೆ ಆಡಮ್ ಸಾಂಪ. ಎಲಿಸ್ ಏನ್ ಗೈಸ್ ಬೌಲಿಂಗ್ ಮಾಡ್ತಿರೋದು ಗೈಸ್. ಆಕ್ಚುಲಿ ಬೌಲಿಂಗ್ ಎಲ್ಲ ಹಿಂಗ್ ಮಾಡ್ತಾರೆ ಆಯ್ತಾ. ಬಾಲ್ ಪೇಸ್ ಸ್ಪೀಡ್ ಬರೋ ಬಾಲ್ ಹಿಂಗ್ ಇಟ್ಕೋತಾರೆ. ಸೊ ಅವ್ರು ಈ ತರನೇ ಬೌಲಿಂಗ್ ಮಾಡ್ತಾರೆ. ಹಿಂಗ್ ಬಂದ್ರೆ ಪೇಸ್ ಬರುತ್ತೆ. ಸೊ ಅವ್ರು ಹಿಂಗ್ ಓಡ್ ಬಂದ್ಬಿಟ್ಟು ಉಲ್ಟಾ ಆಗ್ತಾರೆ ಗೈಸ್. ಬ್ಯಾಕ್ ಆಫ್ ದಿ ಹ್ಯಾಂಡ್ ಅದ್ ಯಾರಿಗೂ ಆಗಲ್ಲ ಅಷ್ಟು ಈಸಿಯಾಗಿ. ಅವ್ರು ಎಕ್ಸ್ಪ್ಲೇನ್ ಮಾಡ್ಕೊ ಒಂದ್ ಸ್ವಲ್ಪ. ಅದು ತುಂಬಾ ಸ್ಕಿಲ್ಸ್ ಬೇಕು ಅದಕ್ಕೆ. ಹೇಗಂದ್ರೆ ಇವಾಗ ನಾವ್ ಹಿಂಗ್ ಕೈ ಹಾಕಿದ್ರೆ 180 ಡಿಗ್ರಿ ಇದು. ಐ ಮೀನ್ ಓಕೆ, ಅವ್ರು ಬ್ಯಾಕ್ ಆಫ್ ದಿ ಹ್ಯಾಂಡ್ ಹಾಕ್ಬೇಕಾದ್ರೂ ಹಿಂಗೆ ಇರುತ್ತೆ 180 ಡಿಗ್ರಿ. ನಮ್ಗೆ ನೋಡಿ ಶೋಲ್ಡರ್ ತಿರುಗುತ್ತೆ, ಬಟ್ ಅವ್ರು ಕರೆಕ್ಟ್ ಆಗಿ ಹಾಕ್ತಾರೆ. ಸೀಮ್ ಪ್ರೆಸೆಂಟೇಷನ್ ಮಾತ್ರ. ಹೌದು, ಸೀಮ್ ಪ್ರೆಸೆಂಟೇಷನ್ ಕೂಡ ಹಾಗೆ ಇರುತ್ತೆ. ಒಳ್ಳೆ ಬೌಲಿಂಗ್ ಮಾಡಿದ್ದು, ಒಳ್ಳೆ ವಿಕೆಟ್ ತೆಗೆದಿದ್ದು. ಮತ್ತೆ ನಿನ್ನೆ ಕೊಟ್ಟಿದ್ದು 7 ರನ್ ಅಷ್ಟೇ ಅವರು. ಸೊ ಹೆಸಲ್ವುಡ್ ಇಲ್ಲ ಅವ್ರ ಕಡೆ, ಸ್ಟಾರ್ಕ್ ಇಲ್ಲ, ಪ್ಯಾಟ್ ಕಮಿಂಗ್ಸ್ ಇಲ್ಲ ಅಂದ್ರೂ ಒಳ್ಳೆ ಬೌಲಿಂಗ್ ಮಾಡಿದ್ ಮಾತ್ರ. ಹೆಸಲ್ವುಡ್ ಬಂದು ರೂಲ್ಡ್ ಔಟ್ ಆಗ್ಬಿಟ್ಟಿದ್ದಾರೆ. ವರ್ಲ್ಡ್ ಕಪ್ ಆಡ್ತಿಲ್ಲ ಅವರು. ಪ್ಯಾಟ್ ಕಮಿಂಗ್ಸ್ ಕೂಡ ಇಲ್ಲ. ಸೊ ಇವಾಗ ಮಾರ್ಚ್ ಬದಲಾಗಿ ಸ್ಟೀವ್ ಸ್ಮಿತ್ ಬಂದಿದ್ದಾರೆ. ಸೊ ಏನಾಗುತ್ತೆ ಗೊತ್ತಿಲ್ಲ ಆಸ್ಟ್ರೇಲಿಯಾ ಟೀಮ್ದು. ಬಟ್ ಆದ್ರೂ ಗೈಸ್ ಅವ್ರ ಕಡೆ ಇರೋ ಪ್ಲೇಯರ್ಸ್ ತುಂಬಾ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ. ಆದ್ರೂ ಓಕೆ, ಡೀಸೆಂಟ್ ಆಗಿ ಆಡಿದ್ರು ನೆನ್ನೆ. ಹೌದು, ಚೆನ್ನಾಗಿ ಆಡಿದ್ರು. ಓಕೆ, ಥರ್ಡ್ ಮ್ಯಾಚ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ಸೂಪರ್ ಮ್ಯಾಚ್ ಗೈಸ್. ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್. ಇಂಗ್ಲೆಂಡ್ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡಿದ್ದು, ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಆಡಿದ್ದು. ಸೊ ಅವ್ರ ಕಡೆ ರುದರ್ಫೋರ್ಡ್ ಇನ್ನಿಂಗ್ಸ್, ಅದಕ್ ಮುಂಚೆ ಹಿಟ್ಮೈರ್ ಅವ್ರ ಹೆಂಗಂದ್ರೆ ಇಷ್ಟ ರನ್ಸ್ ಕೊಟ್ಬಿಟ್ಟು ನೀವ್ ತಗೊಂಡೋಗಿ ಹುಡುಗ್ರ ಅಂತ ಹೇಳ್ಬಿಟ್ಟು ರುದರ್ಫೋರ್ಡ್ ಕೊಟ್ಬಿಟ್ರು. ಅವ್ರು ಒಳ್ಳೆ ಕೊನೆ ಗಂಟ ನಿಂತ್ಕೊಂಡು ಇನ್ನಿಂಗ್ಸ್ ಕ್ಯಾರಿ ಮಾಡಿದ್ರು. ಹೌದು, ಅವ್ರ ಜೊತೆ ಕೈ ಜಡಿಸಿದಂತ ಅಂದ್ರೆ ಹೋಲ್ಡರ್. ಅದಕ್ ಮುಂಚೆ ಚೇಸ್ ಇದ್ರು, ರಾಸ್ಟನ್ ಚೇಸ್ ಇದ್ರು. ಅವ್ರು ಡೀಸೆಂಟ್ ಆಗಿ ಆಡಿದ್ರು, 30 odd ಪ್ಲೇಸ್ ರನ್ಸ್ ಹೊಡೆದ್ರು. ಅಂಡ್ ದೆನ್ ಹೋಲ್ಡರ್ ಬಂದಿದ್ದು ಕೊನೆಗೆ. ಗೈಸ್ ಇನ್ನೊಂದ್ ಹೇಳ್ಬೇಕಂದ್ರೆ ನಿಮ್ಗೆ, ಹೋಲ್ಡರ್ ನ ಯಾರು ಅಷ್ಟು ಕನ್ಸಿಡರ್ ಮಾಡಲ್ಲ. ಒಳ್ಳೆ ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡಲ್ಲ. IPL ಅಲ್ಲಿ ಅವ್ರು ಸೇಲ್ ಆಗ್ಬೇಕಾದ್ರು ಹಂಗೆ ಅನ್ಕೊಂಡೆ ನಾನು. ಇವ್ರು ಆಡ್ತಿಲ್ವಲ್ಲ ಏನಕ್ಕೆ ತಗೊಂತವ್ರೆ. ಬಟ್ ಅವರು ಲಾಸ್ಟ್ ಇಯರ್ ಕೂಡ 100 ವಿಕೆಟ್ಸ್ ತೆಗ್ದಿದ್ದಾರೆ T20 ಅಂತ ಬಂದ್ರೆ. ಸೊ ನಿನ್ನೆ ಆಡಿದ ಮ್ಯಾಚ್ ನೋಡ್ಬಿಟ್ಟು ನನಗೆ ಹೆವಿ ಇಂಪ್ರೆಸ್ ಆಗೋಯ್ತು. ಅವ್ರದ್ದು ಇನ್ನೊಂದ್ ಹೇಳ್ತೀನಿ ನಾನು. ಅವ್ರದ್ದು ಬ್ಯಾಟ್ ಉದ್ದ ಇದೆ, ಬ್ಯಾಟ್ ಲಿವರ್ ಬರುತ್ತಲ್ಲ, ಅದು ಕೈ ಇಟ್ಕೋ ಹ್ಯಾಂಡಲ್ ಇರುತ್ತೆ, ಉದ್ದ ಇದೆ. ಸೊ ಅವರು ಸುಮ್ನೆ ಕೊಟ್ರೆ ಸಾಕು ಸಿಕ್ಸ್ ಹೋಗುತ್ತೆ.
ನಿನ್ನೆ ಎಫರ್ಟ್ ಸಿಕ್ಸ್ ಹೊಡಿತಿದ್ದಾರೆ, ತುಂಬಾ ಚೆನ್ನಾಗಿ ಆಡಿದ್ ಮಾತ್ರ. ಸೊ ಅವ್ರಾದ್ಮೇಲೆ ಶೆಫರ್ಡ್ ಬಂದಿದ್ದು, ಅವರು ಫಸ್ಟ್ ಬಾಲ್ ಕ್ಯಾಚ್ ಕೊಟ್ರು, ಬಟ್ Carry ಆಗಿಲ್ಲ ಅದು. ಸಾಲ್ಟ್ ಅಂದ್ರೆ ಲೈಟ್ ಅಡ್ಡ ಬಂತು ಅಂತ ಹೇಳ್ತಿದ್ರು, ಅದು ಆಕ್ಷನ್ ಗೊತ್ತಾಯ್ತು ನಮ್ಗೆ. RCB ಪ್ಲೇಯರ್ ಅಲ್ವಾ, ಸಪೋರ್ಟ್ ಮಾಡ್ತಾನೆ. ಇಲ್ಲ guys, ನಿಜ ಬಂತು, ನಾನು ನೋಡಿದೆ ಅದನ್ನ. ಆಮೇಲೆ ಗೈಸ್ ಬಂದಿದ್ದು ನಮ್ಮ ಇಂಗ್ಲೆಂಡ್ ಅವ್ರ ಬ್ಯಾಟಿಂಗ್ ಗೆ. ಫಸ್ಟ್ ಅವ್ರು ನೋಡ್ಕೊ ಆಡಿದ್ರು, ಏನಪ್ಪ ಹಿಂಗ್ ಸ್ಲೋ ಆಡ್ತಿದಾನ ಟೈಮ್ ಅಲ್ಲಿ ಫಿಲ್ಪ್ ಸಾಲ್ಟ್ ಬಂದಿದ್ದು. ಸೆಕೆಂಡ್ ಓವರ್ ಗೈಸ್ 24 ರನ್ ಹೊಡೆದಿದ್ದು ಹೋಲ್ಡರ್ಗೆನೆ. ಆಯ್ತಾ, ನಾ ಹೋಲ್ಡರ್ ಯಾಕೋ ವಿಕೆಟ್ ತೆಗಿತಾ ಅನ್ಕೊಂಡಿದ್ದೆ, ನೋಡಿದ್ರೆ 24 ರನ್ ಹೊಡೆಸ್ಕೊಬಿಟ್ರು. ನೆಕ್ಸ್ಟ್ ಅವ್ರು ಸೆಫರ್ಡ್ ಬಂದಿದ್ದು, ಸೆಫರ್ಡ್ ಬಂದು ಸಾಲ್ಟ್ ವಿಕೆಟ್ ತೆಗ್ದಿದ್ದು. ಹೌದು. ಸೊ ಗೈಸ್ ಇನ್ನೊಂದು ಹೇಳ್ಬೇಕಂದ್ರೆ, ಅವ್ರಿಬ್ರು RCB ಪ್ಲೇಯರ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಅಲ್ಲಿ ಅವ್ರು ತುಂಬಾ ಬೌಲಿಂಗ್ ಮಾಡಿರ್ತಾರೆ. ಸೊ ಗೊತ್ತಿರುತ್ತೆ ಅವ್ರಿಗೆ. ನನ್ಗೆ ಅನ್ನಿಸ್ತು ಸಾಲ್ಟ್ ಹೊಡಿತಾರೆ ಸೆಫರ್ಡ್ಗೆ ಅಂತ. ಏನಕ್ಕಂದ್ರೆ ಲಾಸ್ಟ್ ಅವ್ರು 24 ರನ್ ಹೊಡೆದಿದ್ರು. ಸೊ ಅದೇ ಮೊಮೆಂಟಮ್ ತಗೊಂಡ್ ಹೋಗ್ತಾರೆ ಅನ್ಕೊಂಡ್ವಿ, ಬಟ್ ಅವ್ರು ಕ್ಯಾಚ್ ಔಟ್ ಆಗಿದ್ದು. ಅವ್ರು ಹೋದ್ಮೇಲೆ ಪ್ರೀತಿ ಜಾಸ್ತಿ ವಿಕೆಟ್ ಕೊಟ್ಬಿಟ್ರು. ಬಟ್ ಇನ್ನೊಂದ್ ಹೇಳ್ಬೇಕು, ಸೆಲೆಬ್ರೇಟ್ ಮಾಡ್ಲಿಲ್ಲ ಇಬ್ರು. ಹೌದು, ಅವ್ರು ಅಬ್ಸರ್ವ್ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ಲಿಲ್ಲ. ಅವನು ಫಿಲ್ಸ್ ಅವ್ರು ನಕ್ಕೊಂಡೆ ಆಚೆ ಹೋಗ್ಬಿಟ್ರು. ಇವ್ರು ಅಷ್ಟೇ, ಏನು ಬೌಲರ್ ಅಷ್ಟೇ ಸೆಲೆಬ್ರೇಟ್ ಮಾಡ್ಲಿಲ್ಲ, ಲೈಟ್ ಟೆಸ್ಟ್ ನಿಂತ್ಕೊಂಡು. ಎಷ್ಟು ದೊಡ್ಡ ವಿಕೆಟ್ ಫಿಲ್ಸ್. ಹೌದು, ಅವ್ರು ಇದ್ದಿದ್ರೆ ಗೈಸ್ ಪವರ್ ಪ್ಲೇ 100 ರನ್ಸ್ ಬಂದಿರ್ಬೋದಿತ್ತು. ಸೊ ಅಷ್ಟು ಚೆನ್ನಾಗಿ ಹೊಡಿತಿದ್ರು, ಮಿಡ್ ಆಫ್ ದ ಬ್ಯಾಟರ್ ಬೀಳ್ತಿತ್ತು. ಆ ಸೌಂಡ್ ಸಕ್ಕದಾಗಿತ್ತು, ಪವನ್ ಮಾತು ಸಕ್ಕದಾಗಿ ಕೇಳಿಸ್ತಿತ್ತು. ಆಮೇಲೆ ಅದಾದ್ಮೇಲೆ ಅಷ್ಟೊಂದು ಯಾರು ಚೆನ್ನಾಗಿ ಆಡಿಲ್ಲ ಮಿಡಲ್ ಆರ್ಡರ್ ಅಲ್ಲಿ. ಆಮೇಲೆ ಸ್ಯಾಮ್ಕರ್, ಬೆತಲ್, ಬೆತಲ್ ಹೇಗ್ ಆಡುದು ಅಂದ್ರೆ ಎಲ್ಲ ಥ್ರೂ ದಿ ಗ್ರೌಂಡ್ ಶಾಟ್ಸ್. ಹೌದು, ಒಂದು ಏರಲ್ಲಿ ಹೋಗಿಲ್ಲ, ಸಕ್ಕದಾಗಿ ಆಡಿದ್ರು. ಎಷ್ಟು ಶಾರ್ಟ್ಸ್ ಗಳು ಅಂತಿರಲ್ಲ ಗೈಸ್, ಅದು ನೋಡಿದ್ ನಿನ್ನೆ. ಸಕ್ಕದ ಗ್ಯಾಪ್ಸ್ ಹೊಡೆದಿ ಒಳ್ಳೆ ರನ್ ತಂದು ಕೊಟ್ರು, ಬಟ್ ಅವರು ಮೋಟಿಗೆ ಔಟ್ ಆಗಿದ್ದು. ಸೊ ಗೈಸ್ ಮೋಟಿ ಏನ್ ಬೌಲಿಂಗ್ ಮಾಡಿದ್ ಮಾತ್ರ. ಇವ್ರ ಬೌಲಿಂಗ್ ಸಕ್ಕದಾಗಿತ್ತು ಮೋಟಿದು. ಹೇಗಂದ್ರೆ ರೈಟ್ ಹ್ಯಾಂಡರ್ಸ್ ಬಂದ್ರೆ ಲೆಫ್ಟ್ ಆರ್ಮ್ ಅಲ್ಲಿ ಆಗ್ತಾರೆ, ಅವೇ ಫ್ರಮ್ ದಿ ಬ್ಯಾಟ್ಸ್ಮನ್ ಹೋಗುತ್ತೆ, ಆಫ್ ಸ್ಪಿನ್ ಆಗ್ತಾರೆ ಲೆಫ್ಟ್ ಅಲ್ಲಿ. ಲೆಫ್ಟ್ ಹ್ಯಾಂಡರ್ಸ್ ಬಂದ್ರೆ ಬ್ಯಾಟ್ಸ್ಮನ್ ಚೈನಾ ಮ್ಯಾನ್ ಆಗ್ತಾರೆ. ಚೈನಾ ಮ್ಯಾನ್ ಅಂದ್ರೆ ಬ್ಯಾಕ್ ಆಫ್ ದಿ ಹ್ಯಾಂಡ್, ಲೆಗ್ ಸ್ಪಿನ್ ತರ. ಅವಾಗ ಬಂದು ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಗೆ ಅವೇ ಹೋಗುತ್ತೆ, ಬಟ್ ಹೊಡೆಯೋದು ತುಂಬಾ ಕಷ್ಟ ಆಗುತ್ತೆ. ನಮ್ದ ಈ ಕಡೆ ಇಂಗ್ಲೆಂಡ್ ಬೌಲಿಂಗ್ ಅಂತ ಬಂದ್ರೆ ಆದಿಲ್ ರಶೀದ್ ಸಕ್ಕತ್ತ ಬೌಲಿಂಗ್ ಮಾಡಿದ್ವಿ. ಒಂದೊಂದು ಬಾಲ್ ಬುಗ್ರಿ ತರ ತಿರುಗ್ತಿತ್ತು ಮಾತ್ರ. ಏನಂದ್ರೆ ಎಲ್ಲ ಹಾಡಿಟ್ಟರೆ. ಹೌದು, ಯಾರಾದ್ರೂ ಇವಾಗ ನಾನೇ ಲೆಗ್ ಸ್ಪಿನ್ನರ್ ಅನ್ಕೋ, ಮುಂದೆ ಜೇಸನ್ ಹೋಲ್ಡರ್ ನಿಂತ್ಕೊಂಡವ್ರೆ, ನಾನು ಬಾಲ್ ನ ಸ್ಪೀಡ್ ಆಗಿ ಹಾಕ್ಬೇಕು, ಡಾಟ್ ಮಾಡ್ಬೇಕು ಅಂತ ನನ್ನ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಬಟ್ ಅವ್ರು ಹಂಗಲ್ಲ, ಬಾಲ್ ನ ಎತ್ಕೊಡ್ತಿದ್ದಾರೆ, ಫ್ಲೈಟ್ ಮಾಡಿದ್ದಾರೆ. ಬಾಲ್ ಸ್ಲೋ ಬರುತ್ತೆ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಬಾಲ್ ಸ್ಪೀಡ್ ಆದಾಗ ಟರ್ನ್ ಆಗಲ್ಲ ಬಾಲ್. ಹೌದು, ಸ್ಲೋ ಇದ್ದಾಗಲೇ ಸ್ಪಿನ್ ಆಗೋದು. ಸೊ ನೆನ್ನೆ ಸ್ಲೋ ಆಗಿ ಸ್ಪಿನ್ ಮಾಡ್ತಿದ್ದಾರೆ, ಹೋಲ್ಡರ್ 2 ಬಾಲ್ ಡಾಟ್ ಮಾಡ್ಕೊಂಡ್ರು. ಅಂದ್ರೆ ಲಾಸ್ಟ್ 17th ಓವರ್ ಒಡೆಯ ಟೈಮ್ ಅಲ್ಲೇ ಡಾಟ್ ಆಯ್ತು 2 ಬಾಲ್. ಡಾಟ್ ಮತ್ತೆ ರುದರ್ಫೋರ್ಡ್ ಕ್ಯಾಚ್ ಬಿಟ್ರು, ಅವರೇ ಬಿಟ್ರು. ಅವ್ರ ಬೌಲಿಂಗ್ ಅಲ್ಲಿ ಅವರೇ ಬಿಟ್ರು, ಚಾನ್ಸ್ ಕ್ರಿಯೇಟ್ ಮಾಡಿದ್ರು, ವಿಕೆಟ್ ಆಮೇಲೆ ಕ್ಯಾಚ್ ಬಿಟ್ರು. ಸೊ ಆದಿಲ್ ರಶೀದ್ ಒಳ್ಳೆ ಇಂಪ್ಯಾಕ್ಟ್ ಮಾಡಿ ನಿನ್ನೆ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಕಡೆ ಅಂತ ಬಂದ್ರೆ. ಸೊ ಓಪನಿಂಗ್ ಅಂತ ಬಂದ್ರೆ ಸಾಲ್ಟ್ ಮತ್ತೆ ಬೆತೆಲ್ ಚೆನ್ನಾಗಿ ಆಡಿದ್ರು, ಇನ್ಯಾರಷ್ಟು ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಹೌದು. ಸೊ ಗೈಸ್ ನಿನ್ನೆ ಸೂಪರ್ ಮ್ಯಾಚ್ ಆಗಿದ್ದು. ಸೊ ಇಷ್ಟ ದಿನ ವಿಡಿಯೋ ಮಾಡಕ್ ಆಗಿಲ್ಲ, ಒಂದು 3 days ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬಿಡ್ತಾ ಇರ್ತೀವಿ. ಇದಾಗಿತ್ತು ನಮ್ದು ಪೋಸ್ಟ್ ಮ್ಯಾಚ್ ರಿವ್ಯೂ. ಇವತ್ತು ಇಂಡಿಯಾ ಮ್ಯಾಚ್ ಕೂಡ ಇದೆ, ಅದ್ರ ಬಗ್ಗೆ ಬಂದು ತುಂಬಾ ಬೋರಿಂಗ್ ಮ್ಯಾಚ್, ಯಾವ್ದು ಇಂಟ್ರೆಸ್ಟಿಂಗ್ ಇಲ್ಲ. ಬಟ್ ಆದ್ರೂ ನೋಡ್ತೀವಿ, ಬಿಡಲ್ಲ ನಾವು ರಣಜಿ ಮ್ಯಾಚೇ ಬಿಡಲ್ಲ, ಇದು ನೋಡೋದೇ ಇರ್ತೀವ. ಸೊ ಗೈಸ್ ಇದಾಗಿತ್ತು ನಮ್ದು ಪೋಸ್ಟ್ ಮ್ಯಾಚ್ ರಿವ್ಯೂ. ಸೊ ಇನ್ನು ನೆಕ್ಸ್ಟ್ ವಿಡಿಯೋ. ಬೈ ಗೈಸ್.